ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕಿ ಭವಪ್ರಸನ್ನಾ ವದನೆ ಚ ವಿಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪದವಾಕ್ಯ ಪ್ರಮಾಣಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಪ್ರಣಮತ್ಕಾಮಧೇನುಂ ಚ ಭಜತ್ ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತವಾಶ್ರಯೇ ಆಸೇತೋ ರಾತುಷಾ ರಾದ್ರೇಹ ಯುದಿಶೋ ಜಿತವನ್ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌವಿನ್ಯಾಯ ಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಗ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ವೈಕುಂಠರಾಮೋ ಯಂವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೇಂದ್ರಂ ನೌಮಿ ಸಜ್ಞಾನಸಿದ್ಧಯೇ ವೈಷ್ಣವೋತ್ತಮಕುಲೈಃ ಪರಿಭಾವ್ಯಂ ವಾಂಛಿತಾರ್ಥಫಲದಂ ರಮಣೀಯಂ ಪಾಪಜಾಲಪರಿಹಾರ ಸಮರ್ಥಂ ಮುದ್ಗಲಂಗ್ರಿ ಸರಸೇರುಹಮೀಡೆ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಗರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಇಂದ್ರಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ನಿಕೈವಲ್ಯದಾಯಕ ನಾದ ಸಿಂಹನಿ ನಮಿಪೆ ಕರುಣಿಪುರ್ಯಮಗೆ ಮಂಗಳವ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಿತಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ನಾಡಿ ಪ್ರಕರಣ ಸಂಧಿಯಲ್ಲಿನ 22ನೇ ಪದ್ಯದಿಂದ ಪ್ರಾರಂಭ ಆಗಬೇಕು. ಇವತ್ತು ನಮ್ಮೆಲ್ಲರಿಗೂ ಕೂಡ ಪರಮ ಮಂಗಳ ದಿವಸ. ವೀಣಾ ವೆಂಕಟನಾಥರು ರಾಘವೇಂದ್ರ ತೀರ್ಥರಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿರುವಂತಹ ದಿವಸ, ಬಹಳ ದೊಡ್ಡ ದಿವಸ. ಅವರಿಗೆ ಆಶ್ರಮವಾಯಿತು ಅಂತ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಸುಖವಾಗಿ ಇದ್ದೇವೆ. ಕಾರಣ ಅವರು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಳಾಗಿಬಿಟ್ರು. ಯಾರು ಏನು ಕೇಳಿದರೂ ಕೊಡ್ತೇವೆ ಅಂತನ್ನುವಷ್ಟು ಎತ್ತರಕ್ಕೆ ಬೆಳೆದು ನಿಂತ್ಕೊಂಡಿದ್ದಾರೆ. ಅಂಥವರ ಒಂದು ಆಶ್ರಮದ ದಿವಸ ಇದೇ. ಇನ್ನೊಂದು 4-5 ದಿವಸ ಕಳೆದರೆ ಅವರ ವರ್ಧಂತಿ, ಅವರು ಅವತಾರ ಮಾಡಿರುವಂತಹ ದಿವಸ. ಇದೇ ತಿಂಗಳಿನಲ್ಲಿ 2 ಕೆಲಸ. ಅವರು ಆಶ್ರಮವಾಗಿದ್ದು ಇದೇ ತಿಂಗಳಲ್ಲಿ, ಅವರು ಅವತಾರ ಮಾಡಿದ್ದು ಇದೇ ತಿಂಗಳಲ್ಲಿ ಅಂತ ಸಪ್ತಮಿ ಅವರ ಅವತಾರ ಮಾಡಿದ್ದು, ದ್ವಿತೀಯ ಅವರಿಗೆ ಆಶ್ರಮವಾಗಿರುವಂತಹ ದಿವಸ. ಅಂತಹ ಮಂತ್ರಾಲಯ ಸ್ವಾಮಿಗಳ ಒಂದು ಸ್ಮರಣೆಯನ್ನು ಇದು ಆದ ಮೇಲೆ ಮಾಡೋಣ. ಅವರ ಬಗ್ಗೆ ಯಾವ ರೀತಿಯಿಂದ ಹೇಳಬೇಕು, ಯಾವ ರೀತಿಯಿಂದ ಕೇಳಬೇಕು ಅಂತ ಅನ್ನೋದು ಕೂಡ ವಿಚಿತ್ರವೇ. ಹೇಗೆ ಹೇಳಬೇಕು? ಅವರ ಗ್ರಂಥಗಳ ಬಗ್ಗೆ ಹೇಳೋಣವಾ,
ಅವರ ಪವಾಡಗಳ ಬಗ್ಗೆ ಹೇಳೋಣವಾ, ಅವರು ದೇವರ ಆರಾಧನೆ ಮಾಡಿದ ಕ್ರಮವನ್ನು ಹೇಳೋಣವಾ, ಹೇಗಂತ ಹೇಳೋದು, ಅದೇ ಆಶ್ಚರ್ಯ ಆಗುತ್ತೆ. ಅಂತಹ ಸ್ವಾಮಿಗಳ, ಮಂತ್ರಾಲಯ ಸ್ವಾಮಿಗಳ ಮತ್ತು ಇದು ಪಟ್ಟಾಭಿಷೇಕ ಮಹೋತ್ಸವದ ದಿವಸ. ಇವತ್ತು ನಾವೆಲ್ಲ ಅವರಿಗೆ ಪ್ರಿಯವಾದ ಶ್ರವಣ ಕಾರ್ಯ, ಅವರಿಗೆ ಪ್ರಿಯವಾದದ್ದು ಜ್ಞಾನ ಕಾರ್ಯ, ಆ ಜ್ಞಾನ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಎಲ್ಲ ಕಾರ್ಯವನ್ನು ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋಣ. 22ನೇ ಪದ್ಯ ಹೀಗೆ ಪ್ರಾರಂಭ ಆಗ್ತದೆ. ಬಹಳ ಸುಂದರ. ಇನ್ನು ಮುಂದೆ ಇರುವ ಎಲ್ಲ ಪದ್ಯಗಳು ಕೂಡ ಬಹಳ ಸುಂದರವಾದ ಪದ್ಯಗಳಿರ್ತಕ್ಕಂಥದ್ದು. ಅದರಲ್ಲಿ 22ನೇದಂತರೂ ಕೇಳಲೇಬಾರದು. ಯಾಕೆಂದರೆ ನಾವು ಸಾಮಾನ್ಯವಾಗಿ ಏನು ಅಂತಂದರೆ ಇದನ್ನು ಮಾಡ್ತಾ ಇರ್ತೀವಲ್ಲ, ಆಹಾರವನ್ನು ಸ್ವೀಕಾರ ಮಾಡ್ತಾ ಇರ್ತೀವಿ. ಆ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದರೆ ಯಾವುದು ಬೇಕೋ ಆ ಆಹಾರವನ್ನು ನಾವು ತಿಂತಾ ಇರ್ತೇವೆ. ನಮಗೇನು ನಿಯಮ ಇಲ್ಲ, ಈ ಆಹಾರವನ್ನೇ ಸ್ವೀಕಾರ ಮಾಡಬೇಕು, ಈ ಆಹಾರವನ್ನು ಸ್ವೀಕಾರ ಮಾಡಬಾರದು ಅಂತ ಏನು ನಿಯಮ ಇಲ್ಲ. ಒಟ್ಟಿನಲ್ಲಿ ತಿನ್ನಬೇಕು ಅಂತ ತಿಂತಾ ಇರ್ತೇವೆ. ಅದಕ್ಕೆ ವ್ಯವಸ್ಥೆ ಏನು ಅಂದರೆ, ನೀವು ತಿನ್ನುವಾಗ ಆಹಾರವನ್ನು ನೋಡಿ ತಿನ್ನಿರಿ. ಅದು ನಾಡಿಗಳ ಮೇಲೆ, ದೇಹದ ಮೇಲೆ ಪ್ರಭಾವ ಬೀರ್ತದೆ ಅಂತ ತಿಳಿಸ್ಬೇಕಾಗಿದೆ. ನಾವೇನು ತಿಳ್ಕೊಂಡಿದ್ದೇವೆ, ಆಹಾರವನ್ನು ಒಟ್ಟಿನಲ್ಲಿ ತಿನ್ನೋದು ಅಂತ ಇಷ್ಟಿಟ್ಕೊಂಡಿದ್ದೇವೆ. ಒಟ್ಟಿನಲ್ಲಿ ತಿನ್ನೋದು ಅಲ್ಲ, ತಿನ್ನುವಾಗ ಆ ದೇಹದ ಮೇಲೆ ಪರಿಣಾಮ ಏನಾಗುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಏನಾಗತ್ತೆ ಅಂತ ಅನ್ನೋದನ್ನು ನೋಡಿ ತಿನ್ನಬೇಕು ಅಂತ ಇದರಲ್ಲಿ ಹೇಳಿಕೊಟ್ಟಿದ್ದಾರೆ. ಭೋಗ್ಯ ಭೋಕ್ತೃಗಳೊಳಗೆ ಹರಿತ ಭೋಗ್ಯ ಭೋಕ್ತನು ಎನಿಸಿ ಯೋಗ್ಯ ಯೋಗ್ಯ ರಸಗಳ ದೇವದಾನವ ಗಣಕ್ಕೆ ಉಣಿಸುವನು. ಭಾಗ್ಯ ನಿಧಿ ಭಕ್ತರಿಗೆ ಸದ್ವೈರಾಗ್ಯ ಜ್ಞಾನ ವೀವ ಯೋಗ್ಯರಿಗೆ ದ್ವೇಷಾದಿಗಳ ತನ್ನಲ್ಲಿ ಕೊಡುತ್ತಿಪ್ಪ. ಭೋಗ್ಯ ಭೋಕ್ತೃಗಳೊಳಗೆ ಪರಮಾತ್ಮ ಎಲ್ಲರಲ್ಲೂ ಇದ್ದಾನಂತೆ. ಭೋಗ್ಯದಲ್ಲೂ ಇದ್ದಾನೆ, ಭೋಕ್ತೃವಿನಲ್ಲೂ ಇದ್ದಾನೆ. ಇದರಿಂದ ನಾವು ತಿಳಿಯಬೇಕಾದ ಅಂಶ ಏನು ಅಂದರೆ, ಅದು ನಾವು ತಿಂತೇವೆ ಅನ್ನುವ ಭ್ರಮೆಯೂ ನಮಗೆ ಬರುವುದು ಬೇಡ, ಮತ್ತು ಆಹಾರ ನಮ್ಮದು ಅನ್ನುವ ಭ್ರಮೆಯೂ ನಮಗೆ ಬರುವುದು ಬೇಡ. ಆಹಾರದಿಂದ ನಮಗೆ ತೃಪ್ತಿಯಾಗತ್ತೆ. ಕೆಲವು ಹಾಗಿರ್ತದೆ, ಆಹಾರ ತಿಂದದ್ರಿಂದ ತೃಪ್ತಿಯಾಯಿತು ಅಲ್ಲ ಅಂತಾರೆ ದಾಸರು. ಆಹಾರ ತಿಂದದ್ದಕ್ಕಾಗಿ ತೃಪ್ತಿಯಾಗಿಲ್ಲ ನಿನಗೆ, ಒಳಗಡೆಗೆ ಭಗವಂತ ನಿಂತು ತೃಪ್ತಿಯಾಗಲಿ ಅಂತ ಅಂದದ್ದಕ್ಕಾಗಿ ತೃಪ್ತಿಯಾಗಿದೆ. ಒಂದೇ ಆಹಾರ ಒಬ್ಬರಿಗೆ ತೃಪ್ತಿದಾಯಕ, ಇನ್ನೊಬ್ಬರಿಗೆ ಬೇಡ ಅಂತ ಅನಿಸ್ತದೆ. ಸಾಮಾನ್ಯವಾಗಿ ಬೀದಿ ಬದಿಯಲ್ಲಿ ಪಾನಿಪುರಿ ಮಾಡ್ತಿರ್ತಾನೆ, ನೋಡಿದ್ದೀರಲ್ಲ, ತಿಂದಿದ್ದೀರಲ್ಲ ಅಂತ ಕೇಳಬಾರ್ದು. ಆಚಾರ ಊಟಕ್ಕೆ ಕೂತಾಗ ಗಡಿಬಿಡಿ ಒಳಗೆ ಥೇಟ್ ಹೋಟೆಲ್ ಚಟ್ನಿ ಆದಂಗೆ ಆಗ್ಯದ ಅಂದ್ಬಿಟ್ರೆ, ಥೇಟ್ ಹೋಟೆಲ್ ಚಟ್ನಿ ಅಂದ್ರೆ ಬಾಜು ಕೂತಾವ, ಯಾವಾಗ ಹೋಗಿದ್ರಿ ಆಚಾರ, ಹಿಂಗೆಲ್ಲ ತಿಂದಿದ್ರಿ ಅಂತ ಹಿಂಗೆಲ್ಲ ಕೇಳಲಿಕ್ಕೆ ಹೋಗಬಾರ್ದು. ಅದು ಪಾನಿಪುರಿ ಮಾರೋ ನಿಂತಿರ್ತಾನೆ, ಬೇಕರಿನ ಇಟ್ಕೊಂಡಿರ್ತಾನೆ. ಆ ಬೇಕರಿಯಲ್ಲಿ ಇದ್ದ ಪದಾರ್ಥಗಳು ಕೊಂಡುಕೊಳ್ಳುವವನಿಗೆ ತೃಪ್ತಿದಾಯಕ, ಅವನಿಗೆ ತಿಂದ್ರೆ ಅಲ್ಲ, ಮಾರಿದರೆ ತೃಪ್ತಿದಾಯಕ ಅವನಿಗೆ. ಪಾನಿಪುರಿ ಮಾರೋ ನಿಂತ್ಕೊಂಡಿರ್ತಾನೆ, ಅವ ತಿನ್ನಲ್ಲ, ನೆನ್ಪಿಟ್ಕೊಡ್ರಿ, ಅವಾಗ ತಿಂದ್ರೆ ತೃಪ್ತಿ ಅಲ್ಲ, ಮಾರಿದರೆ ತೃಪ್ತಿ. ಈ ತಗೊಳ್ಳಿಕ್ಕೆ ಹೋಗಿರ್ತಾನಲ್ಲ, ಅವಾಗ ತಗೊಂಡು ತಿಂದ್ರೆ ತೃಪ್ತಿ. ಹಾಗಾದ್ರೆ ಏನಾಯ್ತು, ಒಂದೇ ವಸ್ತು ಒಬ್ಬನಿಗೆ ಮಾರಿದಾಗ ತೃಪ್ತಿ ಆಗತ್ತೆ, ಇನ್ನೊಬ್ಬನಿಗೆ ತಿಂದಾಗ ತೃಪ್ತಿ ಆಗತ್ತೆ. ಹಾಗಾದ್ರೆ ವಸ್ತುವಿನಿಂದ ತೃಪ್ತಿ ಅಲ್ಲ, ಒಳಗಿರುವ ಭಗವಂತನಿಂದ ತೃಪ್ತಿ ಅದು. ಇಲ್ಲೇ ಇದ್ರೆ ಅವನಿಗೆ ಮಾರಿದಾಗ ಯಾಕೆ ತೃಪ್ತಿ ಆಗಬೇಕು? ಅಪ್ಪ ಅಂತೂ ಇವತ್ತಿಷ್ಟು ಸೇಲ್ ಆಯಿತು ಅಂತ ಸಂತೋಷ ಪಡ್ತಾನ. ಹಾಗಾದ್ರೆ ಅವನಿಗೆ ಮಾರಾಟದಿಂದ ತೃಪ್ತಿಯಾಗಲಿ ಅಂತ ಭಗವತ್ ಸಂಕಲ್ಪ, ಇವನದನ್ನು ಖರೀದಿ ಮಾಡಿ ತಿನ್ನುವುದರಿಂದ ಇವನಿಗೆ ತೃಪ್ತಿಯಾಗಲಿ ಅಂತ ಇವನ ಸಂಕಲ್ಪ ಅನ್ನೋದಕ್ಕಾಗಿ ಹಾಗೆ ವ್ಯವಸ್ಥೆ ಆಗುತ್ತೆ. ಅದಕ್ಕಾಗಿ ಭೋಗ್ಯ ಭೋಕ್ತೃಗಳೊಳಗೆ ಹರಿತಾ ಭೋಗ್ಯ ಭೋಕ್ತನು ಎನಿಸಿ ಈತ ಏನ್ ಮಾಡ್ತಾನೆ, ಯೋಗ್ಯ ಯೋಗ್ಯ ರಸಗಳ, ಯೋಗ್ಯ ಯೋಗ್ಯ ರಸಗಳು ಅಂದ್ರೆ ನಮ್ಮ ದೇಹಕ್ಕೆ ಯೋಗ್ಯವಾದದ್ದು ಯಾವುದೋ ಆ ರಸ, ನಮ್ಮ ದೇಹಕ್ಕೆ ಯೋಗ್ಯವಲ್ಲದ್ದು ಯಾವುದೋ ಆ ರಸ. ನೋಡ್ರಿ, ಎರಡೂ ರಸ ಇದೆ. ನಾವು ತಿಂತಾ ಇರ್ತೇವೆ, ಎಷ್ಟು ತಿಂತೇವೆ ಅಂತ ಕೇಳಿದ್ರೆ, ನಮ್ಮ ದೇಹಕ್ಕೆ ಬೇಕಾದದ್ದನ್ನಷ್ಟು ಬಿಟ್ಟು ಬೇಡವಾದದ್ದನ್ನು ಹೆಚ್ಚಿಗೆ ತಿಂದಿರ್ತೀವಂತೆ. ಅದಕ್ಕೇನಾಗತ್ತೆ ಅಂದರೆ, ವಿನಾಕಾರಣವಾಗಿ ದೇಹಕ್ಕೆ ತೊಂದರೆಗಳೆಲ್ಲ ಆಗ್ಲಿಕ್ಕೆ ಶುರುವಾಗುತ್ತೆ. ವೈದ್ಯರನ್ನ ಕೇಳಿದ್ರೆ ಎಷ್ಟು ತಗೊಳ್ಬೇಕು ಅಂತ ಹೇಳ್ತಾರೆ, ನೀವು ಇಷ್ಟೇ ತಗೊಳ್ರಿ ಅಂತ ಅವ್ರು ಲಿಮಿಟ್ ಮಾಡ್ತಾರೆ. ಯಾಕೆ ಲಿಮಿಟ್ ಮಾಡ್ತಾರೆ? ನೀವು ಬೇಡವಾದದ್ದನ್ನೆಲ್ಲ ಹೆಚ್ಚಿಗೆ ತಿಂತೀರಿ ಅಂತ. ಅದನ್ನೇ ದಾಸರು ಹೇಳಿದ್ದವಾಗ, ಯೋಗ್ಯ ಯೋಗ್ಯ ರಸಗಳ ದೇವದಾನವ ಗಣಕ್ಕೆ ಉಣಿಸುವನು. ನೋಡ್ರಿ, ಯೋಗ್ಯ ರಸ ಇದ್ದದ್ದನ್ನ ದೇವಗಣಕ್ಕೆ ಉಣಿಸ್ತಾನೆ, ಅಯೋಗ್ಯ ರಸವನ್ನ ದೈತ್ಯ ಗಣಕ್ಕೆ ಉಣಿಸ್ತಾನೆ.
ಅರ್ಥ ಆಯ್ತೇನೆ ಈಗೇನಾರ ತಿಳಿಸಿ ಇಷ್ಟು ಗೊತ್ತಾ ಇಷ್ಟು ಹೇಳಲಿಕ್ಕೆ ನೀವು ಅಷ್ಟು ಉದ್ದಕ್ಕೆ ಬರ್ಬೇಕು ಅದು ಧಾರವಾಡದಿಂದ ಇಲ್ಲಿ ತನಕ ಇಷ್ಟು ಹೇಳಲಿಕ್ಕೆ ಯೋಗ್ಯ ರಸವನ್ನ ದೇವತೆಗಳಿಗೆ ಅಯೋಗ್ಯ ರಸವನ್ನ ದೈತ್ಯರಿಗೆ ನಮ್ಗೆ ಗೊತ್ತಾಗ್ತದೆ ಇಷ್ಟು ಓದಿದ್ರೆ ಗೊತ್ತಾಗ್ತದೆ ಅದು ಅಲ್ಲಿಂದ ಇಲ್ಲಿ ತನಕ ಯಾಕೆ ಬರಬೇಕು ನೋಡ್ರಿ ನಿಷಿದ್ಧವಾದ ಪದಾರ್ಥಗಳನ್ನ ನಾವು ತಿಂದ್ರೆ ಅದು ಅಯೋಗ್ಯ ರಸ ಆ ಅಯೋಗ್ಯ ರಸವನ್ನ ಭಗವಂತ ಯಾರಿಗೆ ಕೊಡ್ತಾನೆ ದೈತ್ಯರಿಗೆ ಕೊಡ್ತಾನೆ ಅಂದಾಗ ನಮ್ಮ ದೇಹದಲ್ಲಿ ಇರುವ ದೈತ್ಯರ ಬಲವು ಹೆಚ್ಚಾಗುವಂತೆ ಮಾಡಿದವರು ಯಾರು ನಾವೇ ಬೇರೆಯವರು ಯಾರೂ ಅಲ್ಲ ನಾವೇ ಅಯೋಗ್ಯವಾದ ಪದಾರ್ಥವನ್ನ ತಿಂದು ನಿಷಿದ್ಧವಾದ ಪದಾರ್ಥವನ್ನ ತಿಂದು ನಮ್ಮ ದೇಹದಲ್ಲಿ ಇರುವಂತಹ ದೈತ್ಯರಿಗೆ ಬಲ ಬರುವಂತೆ ಮಾಡಿಕೊಟ್ಟು ಆಮೇಲೆ ಕೇಳೋದು ಹಿಂಗ್ಯಾಕಾಯ್ತೋ ಏನೋ ನಾ ಹಿಂಗ್ ಮಾಡ್ಬೇಕು ಅಂತ ಇಟ್ಕೊಂಡಿದ್ದಿದ್ದೇ ಇಲ್ಲ ಮತ್ ನೀನು ಹೊಡೆದಿ ಹಾಕೊಂಡು ಹಿಂಗ್ ಮಾಡ್ಬೇಕು ಅಂತ ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಬರ್ತದೆ ಸೂಕ್ಷ್ಮ ತಿಳಿದುಕೊಳ್ಳ್ರಿ ಅಂತಾರೆ ದಾಸರು ಯೋಗ್ಯಾಯೋಗ್ಯ ರಸ ಯಾವುದು ಸಾತ್ವಿಕ ಪದಾರ್ಥಗಳು ಅಂತಿವೆಯೋ ಆ ಸಾತ್ವಿಕ ಪದಾರ್ಥಗಳನ್ನು ತಿನ್ನುವುದರಿಂದ ದೇವತೆಗಳಿಗೆ ಬಲ ಬರ್ತದೆ ದೇವತೆಗಳಿಗೆ ಬಲ ಬಂದಾಗ ಅವರು ಒಳ್ಳೆಯ ವಿಚಾರ ಸಾತ್ವಿಕ ವಿಚಾರಗಳನ್ನ ಮಾಡ್ತಾರೆ ಏನೋ ಸ್ವಲ್ಪ ಆಚಾರ ಧರ್ಮ ಪೂಜೆ ಪುನಸ್ಕಾರ ಅಂತಾರೆ ಇವು ಸ್ವಲ್ಪ ಹಿಂಗ ವಾಲಿತು ಗಾಡಿ ಅಂತಂದು ಕೂಡಲೇ ನಡಿ ಹೋಗೋ ನಡಿ ಎಲ್ಲಿ ಹಿಂಗೆ ಇದ್ದೇ ಇರ್ತಾವ ಅವು ಬಿಟ್ಟದ್ದಲ್ಲೇ ಅಲ್ಲ ಅಂತ ಹೇಳಿ ಅವನು ಬಿಟ್ಟು ಬೇರೆ ಇನ್ನೇನೇನೋ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಅದಕ್ಕೆ ಏನಾಯ್ತು ಕಾರಣ ಏನು ನಾವು ತಿಂದ ಆಹಾರವೇ ಅದಕ್ಕೆ ಕಾರಣ ಬೇರೆ ಏನೂ ಅಲ್ಲ ಅದನ್ನ ದಾಸರಲ್ಲಿ ತಿಳಿಸ್ತಾ ಇದ್ದಾರೆ ಭೋಗ್ಯ ಭೋಕ್ತೃಗಳೊಳಗೆ ಹರಿತ ಭೋಗ್ಯ ಭೋಕ್ತನು ಎನಿಸಿ ಯೋಗ್ಯ ಯೋಗ್ಯ ರಸಗಳ ದೇವದಾನವ ಗಣಕ್ಕೆ ಉಣಿಸುವನು ಭಾಗ್ಯ ನಿಧಿ ಭಕ್ತರಿಗೆ ಸದ್ವೈರಾಗ್ಯ ಭಕ್ತಿ ಜ್ಞಾನವೀವ ಯೋಗ್ಯರಿಗೆ ದ್ವೇಷಾದಿಗಳ ತನ್ನಲ್ಲಿ ಕೊಡುತ್ತಿಪ್ಪ ಭಾಗ್ಯ ನಿಧಿ ದೇವರಿಗೆ ದಾಸರು ಹೇಳುವ ಮತ್ತೊಂದು ಹೆಸರು ಏನು ಅಂದ್ರೆ ಭಾಗ್ಯ ನಿಧಿ ಅಂತ ಕರೀತಾ ಇದ್ದಾರೆ ಆ ಭಾಗ್ಯನಿಧಿ ಅಂದ್ರೆ ಏನು ಬಹಳಷ್ಟು ಭಾಗ್ಯ ಅದ ಅಂತ ಅರ್ಥವೋ ಭಾಗ್ಯವನ್ನು ಕೊಡ್ತಾನಂತ ಅರ್ಥವೋ ಏನು ಭಾಗ್ಯನಿಧಿ ಅಂದ್ರೆ ಏನು ಭಾಗ್ಯಕ್ಕೆ ನಿಧಿ ನಿಧಿ ಅಂದ್ರೆ ಏನು ಆಶ್ರಯ ಇಲ್ಲ ಭಾಗ್ಯನಿಧಿ ಅಂದ್ರೆ ಭಾಗ್ಯಕ್ಕೆ ಆಶ್ರಯ ಏನ್ ಭಾಗ್ಯಕ್ಕೆ ಆಶ್ರಯ ಅವನು ಎಲ್ಲಾರ ಭಾಗ್ಯಕ್ಕೂ ಅವನೇ ಆಶ್ರಯ ಹಿಂಗ ಅರ್ಥ ಮಾಡೋದು ಹೆಂಗ ಅರ್ಥ ಮಾಡೋದು ಅದಕ್ಕೆ ಹೀಗೆ ಅರ್ಥ ಮಾಡೋಣ ಅಂತ ಏನ್ ಅರ್ಥ ಮಾಡೋಣ ಅಂದ್ರೆ ಭಾಗ್ಯ ಅಂದ್ರೆ ಲಕ್ಷ್ಮೀ ದೇವಿಗೆ ಭಾಗ್ಯ ಅಂತ ಹೆಸರು ಭಾಗ್ಯ ಬೈರು ಅಂತ ಇರ್ತಾರಲ್ಲ ಭಾಗ್ಯ ಬೈರು ಅಂದ್ರೆ ಲಕ್ಷ್ಮೀ ಬೈರು ಅಂತ ಅರ್ಥ ಬೇರೆ ಏನೇ ಇಲ್ಲ ಅದಕ್ಕೆ ಆ ಭಾಗ್ಯ ನಿಧಿ ಆ ಭಾಗ್ಯ ಎನಿಸಿಕೊಂಡ ಮಹಾಲಕ್ಷ್ಮೀ ದೇವಿಗೆ ಭಗವಂತ ಗಂಡ ಅವನೇ ಆಶ್ರಯ ಆದ್ದರಿಂದ ಅವನೇನ್ ಕರೆದಿದ್ದಾರೆ ಭಾಗ್ಯ ನಿಧಿ ಅಂತ ಕರೀತಾ ಇದ್ದಾರೆ ಒಂದರ್ಥ ಕೇಳಿದ್ರೆ ನಿಮ್ಗೆ ಗೊತ್ತಿರೋ ಅರ್ಥ ಏನ್ ಗೊತ್ತಿರೋ ಅರ್ಥ ಭಾಗ್ಯ ನಿಧಿ ಅಂದ್ರೆ ನಮ್ಮೆಲ್ಲರ ದೈವ ನಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡೋದಕ್ಕೆ ಅವನೇ ನಿಧಿಯಾಗಿದ್ದಾನೆ ಇದು ಸಾಮಾನ್ಯ ಅರ್ಥ ಗೊತ್ತಿದೆ ಅದನ್ನ ಬಿಟ್ಟು ಭಾಗ್ಯ ಅಂದ್ರೆ ಮಹಾಲಕ್ಷ್ಮೀ ದೇವಿ ಅದಕ್ಕೆ ಲಕ್ಷ್ಮೀರ್ ಭಾಗ್ಯಾತ್ಮಿಕ ನೃಣಾಮ್ ಅಂತ ಒಂದು ಸಂಸ್ಕೃತದ ಮಾತು ಏನು ಭಾಗ್ಯಾತ್ಮಿಕ ಭಾಗ್ಯ ಸ್ವರೂಪಳಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ ಆ ಭಾಗ್ಯ ಸ್ವರೂಪಳಾದ ಮಹಾಲಕ್ಷ್ಮೀ ದೇವಿ ಭಗವಂತನನ್ನ ಆಶ್ರಯಿಸಿಕೊಂಡಿದ್ದಾಳೆ ಅದರಿಂದ ಭಾಗ್ಯನಿಧಿ ಇಂಥ ಭಾಗ್ಯನಿಧಿಯಾದ ಪರಮಾತ್ಮ ಭಕ್ತರಿಗೆ ಸದ್ವೈರಾಗ್ಯ ಒಳ್ಳೆ ವೈರಾಗ್ಯ ಅಂದ್ರೆ ಏನು ಕೆಟ್ಟ ವೈರಾಗ್ಯ ಅಂತ ಬೇರೆ ಇರ್ತದೆ ಮತ್ತದಕ್ಕೆ ಸದ್ವೈರಾಗ್ಯ ಅಂದ್ರೆ ಏನು ಒಳ್ಳೆ ವೈರಾಗ್ಯ ಅಂದ್ರೆ ವೈರಾಗ್ಯದಾಗ ಕೆಟ್ಟ ವೈರಾಗ್ಯ ಒಳ್ಳೆ ವೈರಾಗ್ಯ ಚಲೋ ಗುಣ ಕೆಟ್ಟ ಗುಣ ಅಂತಿರ್ತಾರ ನೋಡ್ರಿ ಅಂದ್ ಚಲೋ ಗುಣ ಕೆಟ್ಟ ಗುಣ ಅಂತ ಇಲ್ಲಿ ಮತ್ತೆ ಗುಣ ಅಂದ್ರೆ ಚಲೋ ದೋಷ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ ನಾವೇನ್ ಮಾಡ್ಬಿಟ್ಟಿವಿ ಚಲೋ ಗುಣ ಕೆಟ್ಟ ಗುಣ ಚಲೋ ಗುಣ ಕೆಟ್ಟ ಗುಣ ಅಭ್ಯಾಸ ಮಾಡ್ಕೊಂಡ್ ಬಂದ್ಬಿಟ್ಟಿವಿ ಹಿಂಗ ಕೆಟ್ಟ ಗುಣ ಅಂತ ಇಲ್ಲೇ ಇಲ್ರಿ ಕೆಟ್ಟದ್ದು ಅಂದ್ರೆ ದೋಷ ಅಂತ ಅರ್ಥ ಗುಣ ಅಂದ್ರೆ ಚಲೋ ಅಂತ ಅರ್ಥ ಹಾಗಾದ್ರೆ ಸದ್ವೈರಾಗ್ಯ ಒಳ್ಳೆ ವೈರಾಗ್ಯ ಅಂದ್ರೆ ಏನು ಕೆಟ್ಟ ವೈರಾಗ್ಯ ಅಂತ ಒಂದಿರ್ತದೆ ಅದಕ್ಕೆ ಒಳ್ಳೆ ವೈರಾಗ್ಯ ಅಂತ ಯಾಕೆ ಹಾಕ್ಬೇಕು ಅದಕ್ಕೆ ಅರ್ಥ ಏನು ಅಂದ್ರೆ ನಿಜವಾಗಿ ಬರುವ ವೈರಾಗ್ಯವನ್ನ ಸದ್ವೈರಾಗ್ಯ ಕಾರಣದಿಂದ ಬರುವಂತಹ ವೈರಾಗ್ಯ ಸದ್ವೈರಾಗ್ಯ ಅಲ್ಲ ನಮಗೇನಾಗ್ತದೆ ಕಾರಣದಿಂದ ವೈರಾಗ್ಯ ಬರ್ತಿರ್ತದೆ ಕೆಲವೊಮ್ಮೆ ಕಾರಣ ಇರ್ತದೆ ಏನ್ ಕಾರಣ ಯಾರ ಹೋದ ಕೂಡಲೇ ನಮಗೂ ಅನಿಸ್ತದ ಏನು ಜೀವನ ನಿಸ್ಸಾರ ಏನದ ಇದ್ರೊಳಗ 2 ದಿವಸದ್ದು ನಾವು ಹೋಗ್ತೀವಿ ಹಿಂಗೆ 2 ದಿವಸ ಮತ್ತದ ಅವ್ ಹಿಂಗ್ ಬೈತಾರ್ರಿ ಅವ್ನು ಹೇಳ್ತೀನಿ ಆಮೇಲೆ ಹೋದವಂಗ ಅವಂಗ ಏಕಾದಶಿನೇ ಸಾಯ್ಬೇಕಾಗಿತ್ತಾವ ಪುಣ್ಯಾತ್ಮ ದ್ವಾದಶಿ ಶ್ರಾದ್ದ ಭಕ್ತ ಒಂದು ಕಥೆ ಏನು ಉಳಿದ ಬ್ರಾಹ್ಮಣರದು ಬೈತಾರ ಅವ್ ಹೋದಾಗ ಭಯಂಕರ ವೈರಾಗ್ಯ ಬಂದಿರ್ತದ ಅಯ್ಯೋ ಹಿಂಗಾತು ಆಮೇಲೆ ಏನಾಗ್ತದ ಸತ್ತ ಮಹಾರಾಯ ಯಾವಾಗ ರಾತ್ರಿ ಸತ್ರ ಹೇಳ್ತೀನಿ ನಾವು ಬೈಸ್ಕೊತಾನ್ರಿ ಅವ ನಿದ್ದಿಗೆಟ್ಟು ಎಲ್ಲಾ ಗೆಟ್ಟು ಅವ್ ಹಗಲು ಹೊತ್ತಿನಾಗ ಇವ್ರಿಗೇನೋ ತೊಂದರೆ ಆಗಿರಬಾರ್ದು ಉಪದ್ರವ ಇವ್ರದ್ದು ಊಟ ಆಗಿರ್ಬೇಕು ಎಲ್ಲಾ ಆಗಿರ್ಬೇಕು ಮಾಡ್ಲಿಕ್ಕೆ ಏನ್ ಕೆಲಸ ಇರಬಾರ್ದು ಅವ್ ಸತ್ತಿರ್ಬೇಕು ಅಂದ್ರೆ ಇವ್ರಿಗೆ ಅನುಕೂಲ ಇರ್ತದೆ ಅವು ಏನಾಗ್ತಾವ ಅಂದ್ರೆ ಅವಾಗ ಒಳ್ಳೆಯ ಅದು ಕಾರಣದಿಂದ ಬಂದ್ರೆ ಅದು ಹೇಳಿರ್ತಾರೆ ಯಾವಾಗ ವೈರಾಗ್ಯ ಬರ್ತದೆ ಅಂತ ಹೇಳಿದ್ರೆ
ಪುರಾಣ ವೈರಾಗ್ಯ ಅಂತ ಒಂದು ಹೇಳ್ಯಾರಂತ. ಪುರಾಣ ವೈರಾಗ್ಯ ಅಂದ್ರೆ ಅರ್ಥದು ಪುರಾಣ ವೈರಾಗ್ಯ ಅಂದ್ರೆ ಹೇಳ್ರಿ ನೋಡೋಣ. ಬಹಳ ಸಿಂಪಲ್. ಪುರಾಣದ ಮೇಲೆ ವೈರಾಗ್ಯ. ಪುರಾಣ ವೈರಾಗ್ಯ ಅಂದ್ರೆ ಪುರಾಣದ ಮೇಲೆ ವೈರಾಗ್ಯ. ಪುರಾಣ ಮುಗಿದ ಮೇಲೆ ವೈರಾಗ್ಯ ಅಲ್ಲ, ಪುರಾಣದಾಗ ಅಷ್ಟೇ. ಪುರಾಣ ಕುದಿರ್ತಾರೆ, ಅಪ್ಪ ಏನ್ ವಿಚಿತ್ರ ಇದು ಅಂತ ಇಷ್ಟ ಅನ್ನಿಸ್ತದ. ಮುಗಿದ್ಕೊಳ್ಳಿ ಆಚಾರ 10 ನಿಮಿಷ ಹೋಗಿ ಬಿಡಬಾರ್ದ, ಕೊಕ್ಕರೆ ಆಚಾರ ಬಂದಿರ್ತಾರೆ ಅಂತೇಳಿ ಆಚಾರ. ಅದಕ್ಕೆ ಪುರಾಣದ ಎಲ್ಲ ವೈರಾಗ್ಯ ಅಂತ ಅಂತ ಹೇಳ್ತಿರ್ತಾರೆ. ಇನ್ ಕೆಲವ್ರು ಭಾರಿ ಅರ್ಥ ಮಾಡ್ರ, ಪುರಾಣದಲ್ಲೇ ಅಲ್ಲ ಪುರಾಣದ ಮೇಲೆ ವೈರಾಗ್ಯ ಅಂತ ಹಿಂಗೆಲ್ಲ ಮಾಡ್ಬಿಟ್ರ. ಅದಕ್ಕೆ ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಹಿಂಗೆಲ್ಲ ಅವ. ಅಭಾವ ವೈರಾಗ್ಯ ಅಂತ ಬೇರೆ ಅದಂತ. ಭಾವ ವೈರಾಗ್ಯ, ಅಭಾವ ವೈರಾಗ್ಯ ಅಂತವ ಇಲ್ಲೋ. ಅಂದ್ರೆ ಏನು, ಏನಿರಂಗಿಲ್ರಿ ಅವ್ನ ಮನ್ಯಾಗ. ಅವನ ಮನ್ಯಾಗ ತಿನ್ಲಿಕ್ಕೆ ಒಂದು ಅವಲಕ್ಕಿ ಉಂಡಿಸಕ್ಕಿರಂಗಿಲ್ಲ. ನಾ ಪಾಯಸ ತಿನ್ನಂಗಿಲ್ಲಪ್ಪ ದಿವಸ ಅಂತಿರ್ತಾನೆ. ಏನ್ ತಿಂತಂತಲಿ ಅವಲಕ್ಕಿನ ಇಲ್ಲ ತಿನ್ಲಿಕ್ಕೆ ಪಾಯಸ ತಿಂತಾನ. ಅದಕ್ಕೆ ಇದು ಅಭಾವ ವೈರಾಗ್ಯ. ಹಿಂಗೆಲ್ಲ ಇವೇನವ, ಇವು ತಾತ್ಕಾಲಿಕವಾಗಿ ಬರುವಂತಹ ವೈರಾಗ್ಯಗಳು. ಭಗವಂತ ಸಂಕಲ್ಪ ಮಾಡಿ ವೈರಾಗ್ಯವನ್ನ ಕೊಡ್ಬೇಕು. ಇಲ್ಲ ಇವನಿಗೆ ನಿಜವಾದ ವೈರಾಗ್ಯ ಬರ್ಲಿ ಅಂತ ಅನ್ಕೊಂಡ್ರೆ ಆಗ ಬರ್ತದೆ. ಅದನ್ನ ಸದ್ವೈರಾಗ್ಯ ಅಂತ ಶಬ್ದದಿಂದ ಕರೀತಾ ಇದ್ದ. ಭಾಗ್ಯನಿಧಿ ಭಕ್ತರಿಗೆ ಸದ್ವೈರಾಗ್ಯ ಭಕ್ತಿ ಜ್ಞಾನ ವೀವ ಕೊಡುತ್ತಾನೆ. ಅಯೋಗ್ಯರಿಗೆ ದ್ವೇಷಾದಿಗಳ ತನ್ನಲ್ಲಿ ಕೊಡುತ್ತಿಪ್ಪ. ಅಯೋಗ್ಯರಿಗೆ ಭಗವಂತನ ವಿಷಯದಲ್ಲಿ ದ್ವೇಷವನ್ನ ಕೊಡ್ತಾನೆ. ನಿನ್ನೆ ಹೇಳಿದ್ದೇನೆ, ಯಾಕೆ ಅಯೋಗ್ಯರಿಗೆ ಭಗವಂತ ದ್ವೇಷವನ್ನ ಕೊಡ್ತಾನೆ? ಅವರು ಮಾಡಿರುವ ಪುಣ್ಯವನ್ನ ಅಪಹಾರ ಮಾಡಬೇಕು ಅನ್ನುವ ಉದ್ದೇಶದಿಂದ ಭಗವಂತನ ವಿಷಯದಲ್ಲಿ ದ್ವೇಷ ಕೊಡ್ತಾನೆ. ಭಗವಂತನಲ್ಲಿ ವಾಯುದೇವರಲ್ಲಿ ದ್ವೇಷವನ್ನ ಮಾಡದೆ ಹೋದರೆ ಪುಣ್ಯ ಅಪಹಾರ ಆಗೋಲ್ಲ. ಪುಣ್ಯ ಕಳಿಬೇಕು, ಪುಣ್ಯ ಹೋಗಬೇಕು ಅಂತಿದ್ರೆ ಭಗವಂತನಲ್ಲಿ, ವಾಯುದೇವರಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ, ಸಜ್ಜನರಲ್ಲಿ, ಜ್ಞಾನಿಗಳಲ್ಲಿ ದ್ವೇಷ ಮಾಡಬೇಕು. ಚೆನ್ನಾಗಿ ದ್ವೇಷ ಮಾಡಬೇಕು. ದ್ವೇಷ ಎಷ್ಟು ಮಾಡ್ತಾರೋ ಅಷ್ಟು ಪೂರ್ಣ ಪುಣ್ಯ ಕಳ್ಕೊಂಡು ಹೋಗ್ತಾರೆ. ಅದರಿಂದ ದ್ವೇಷವನ್ನು ಹುಟ್ಟಿಸಿ ಅದನ್ನು ಮಾಡ್ತಾನೆ. ಅದರಿಂದ ಏನಾಯ್ತು ಈಗ? ಈ ಪದ್ಯ ನಾಡಿ ಪ್ರಕರಣ ಸಂಧಿಗೆ ಏನು ಸಂಬಂಧ? ನಾಡಿ ಪ್ರಕರಣ ಸಂಧಿಗೆ ಸಂಬಂಧ. ನೀವು ತಿನ್ನುವಾಗ ಆಹಾರ ಯೋಗ್ಯವಾದದ್ದು ತಿಂತೀರೋ, ಅಯೋಗ್ಯವಾದದ್ದು ತಿಂತೀರೋ? ಅಯೋಗ್ಯವಾದದ್ದನ್ನು ತಿಂದ್ರೆ ದ್ವೇಷ, ದೈತ್ಯರಿಗೆ ಬಲ ಬಂದು ನಿಮ್ಮಲ್ಲಿ ಭಗವದ್ಭಿಷೇಕವಾದ ದ್ವೇಷವನ್ನು ಹೆಚ್ಚಿಸ್ತಾರೆ. ಯಾಕೆ? ಆಟೋಮೆಟಿಕ್ಕು ಅಯೋಗ್ಯವಾದ ರಸಗಳನ್ನು ತಿಂದದ್ದಕ್ಕಾಗಿ ಭಗವಂತ ಅವರಿಗೆ ಕೊಡ್ತಾನೆ. ಅವರಿಗೆ ಭಗವದ್ ವಿಷಯದಲ್ಲಿ ದ್ವೇಷ ಕೊಡುತ್ತದೆ. ಅವ್ರು ಸುಮ್ ಕೊಡ್ತಾರೆ. ತಾವೊಬ್ಬರೇ ಯಾಕೆ ಮಾಡ್ತಾರೆ? ನಮ್ದೊಂದು ಭಜನಾ ಮಂಡಳಿ ಬಾ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೀದಾ ಬಾ ನೀನು ಬಾ ಅಂತಾರೆ ಅವರು. ನಾವೇನು ಕೂತಿರ್ತೀವಿ, ನಮ್ಮನ್ನು ಎಷ್ಟು ದ್ವೇಷ ಮಾಡ್ಲಿಕ್ಕೆ ಭಜನೆ ಮಾಡಿಸಿ ಶುರು ಮಾಡಿಸ್ತಾರೆ ಅವರು. ಆದ್ದರಿಂದ ನಿಷಿದ್ಧವಾದ ಪದಾರ್ಥಗಳನ್ನ ಸರ್ವಾತ್ಮನ ತಿನ್ಕೂಡುದು. ಯಾವುದನ್ನ ಶಾಸ್ತ್ರ ನಿಷಿದ್ಧ ಅಂತ ಹೇಳಿದೆಯೋ ಅದನ್ನ ತಲೆಗೆ ಬಂದದ್ದೆಲ್ಲ ನಿಷಿದ್ಧ ಅನ್ಲಿಕ್ಕೆ ಹೋಗ್ಬಾರ್ದು. ನಮಗ್ ಬೇಡ ಆಗ್ಯದ ಅದಕ್ಕೆ ನಿಷಿದ್ಧ ಅನ್ನಬಾರ್ದು. ಶಾಸ್ತ್ರ ಯಾವುದನ್ನು ನಿಷೇಧ ಮಾಡಿದೆಯೋ ಅದನ್ನ ಮಾತ್ರ ತಿನ್ಲಿಕ್ಕೆ ಹೋಗ್ಬಾರ್ದು. ಕೆಲವೊಮ್ಮೆ ಏನಾಗ್ತಾವ್ರಿ, ಕಾಲಾಂತರ ಎಲ್ಲ ಮಡಿ ಬಂದ್ಬಿಟ್ಟಿರ್ತಾವ, ಒಳಗೆ ಬಂದ್ಬಿಟ್ಟಿರ್ತಾವೆಲ್ಲ. ಅವು ಮಡಿಯೋ ಮೈಲಿಗೋ ಯಾರಿಗೂ ಗೊತ್ತಾಗಿರ್ಬಾರ್ದು, ಹಂಗೆ ಮಡಿ ಬಂದ್ಬಿಟ್ಟಿರ್ತಾವ. ಹಂಗೆಲ್ಲ ತಗೊಳ್ಳೋ ಹಂಗಿಲ್ಲ. ನಿಷಿದ್ಧವಾದ ನಿಷಿದ್ಧ ಅಂತ ಇಟ್ಕೋಬೇಕು. 23 ನೋಡ್ರಿ, 23, 24, 25, 30 ಈ 4 ಪದ್ಯಗಳು ಒಂದೇ ವಿಷಯ. ತುಂಬಾ ಸುಂದರವಾದ ವಿಷಯ, ಒಂದೇ ವಿಷಯದ. 23, 24, 25, 30 ಇಷ್ಟೂ ಪದ್ಯಗಳು ಸೇರಿದರೆ ಏನು ಹೇಳಿಕ್ಕೆ ಹೊರಟಿದ್ದಾರೆ ಅಂದ್ರೆ ವಿಷ್ಣು ಸಹಸ್ರನಾಮವನ್ನು ಹೇಳಿಕ್ಕೆ ಹೊರಟಿದ್ದಾರೆ ಇಷ್ಟು ಪದ್ಯದಲ್ಲಿ. ಯಾಕೆ ವಿಷ್ಣು ಸಹಸ್ರನಾಮ ಯಾಕೆ ಬರ್ತದೆ ಹೇಳಲ್ಲ? ಇದಕ್ಕೆ ಸುಮ್ಮನೆ ಇಲ್ಲ, ನೀವು ಅಂದಿರಂಗಿಲ್ಲಲ್ಲ, ಅದಕ್ಕೆ ಅಂದು ಬಿಡ್ಲಿ ಅಂತ ಬಂದಿರ್ತದೆ. ಇಲ್ಲ, ನಾಡಿ ಪ್ರಕರಣ ಸಂಧಿ ವಿಷ್ಣು ಸಹಸ್ರನಾಮಕ್ಕೆ ಏನು ಸಂಬಂಧ? ಏನು ಸಣ್ಣ ಏನು ಸಂಬಂಧ? ನಾಡಿ ಪ್ರಕರಣ ಸಂಧಿಗೂ ವಿಷ್ಣು ಸಹಸ್ರನಾಮಕ್ಕೆ ಏನು ಸಂಬಂಧ? ನಾಡಿಗಳೊಳಗೆ ವಿಷ್ಣು ಸಹಸ್ರನಾಮ ಅವ, ಅದಕ್ಕೆ ವಿಷ್ಣು ಸಹಸ್ರನಾಮ ಸಂಬಂಧ ಅಟ್ಟೆ ಬೇರೆ ಏನದ. ಮತ್ತೆ ಯಾಕ ವಿಷ್ಣು ಸಹಸ್ರನಾಮ ಅಂದ್ರೆ 1000 ನಾಮಗಳು. 1000 ನಾಮಗಳು ಅಂದ್ರೆ 1000 ಮಂತ್ರಗಳು. ಯಾವುದು? ಬೃಹತಿ ಸಹಸ್ರ. ಒಂದೊಂದು ಮಂತ್ರಗಳಿಗೆ ಒಂದೊಂದು ನಾಮ. ಆ ಒಂದೊಂದು ಮಂತ್ರಗಳಲ್ಲಿ 36 ಅಕ್ಷರ, 72 ಅಕ್ಷರಗಳು ಏನ್ ಮಾಡ್ಲಿಕ್ಕತ್ತಾವ ಅಂದ್ರ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮವನ್ನು ವ್ಯಾಖ್ಯಾನ ಮಾಡ್ಲಿಕ್ಕತ್ತಾವ. ವಿಶ್ವಂ ವಿಷ್ಣು ವಷಟ್ಕಾರ ಅಂತ ಒಂದು ನಾಮ, ವಿಶ್ವಂ ಅನ್ನೋದು ಒಂದು ನಾಮ. ಆ ನಾಮದ ವ್ಯಾಖ್ಯಾನ ಅಂದ್ರೆ ವಿವರಣೆ ಯಾವ್ದು ಮಾಡ್ಲಿಕ್ಕತ್ತದ? ಬೃಹತಿ ಸಹಸ್ರದ ಒಂದು ಮಂತ್ರ. ಅದ್ರಲ್ಲಿ ಎಷ್ಟು ಅಕ್ಷರವ? 36 ಅಂದ್ರೆ 72 ಎಲ್ಲವ ಇಲ್ಲಿ ನಾಡಿಯೊಳಗವ. ಅಂದ್ಮೇಲೆ ಆಯ್ತಲ್ಲ, ಮತ್ತೆ 72,000 ನಾಡಿಗೂ ವಿಷ್ಣು ಸಹಸ್ರನಾಮಕ್ಕೂ ಸಂಬಂಧ ಬಂತು. ಅದಕ್ಕಾಗಿ ನಾಡಿ ಪ್ರಕರಣ ಸಂಧಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ತರ್ತಕ್ಕಂಥವ್ರಾಗಿದ್ದಾರೆ. ಇರ್ಲಿ, ಇದ್ರೊಳಗೆ ಒಂದು ಚಂದ ಅದ. ಏನ್ ಬ್ಯೂಟಿಫುಲ್ ಮಾಡ್ಯಾರ ದಾಸರು ಅಂದ್ರೆ, ಅದು ನೋಡಿದ ಕೂಡಲೇ ಏನು ಗೊತ್ತಾಗಂಗೆ ಇಲ್ರಿ. ಒಟ್ಟು ಉದ್ದಕ್ಕೊಂದು ಏನೋ ಪದ್ಯ ಹೇಳ್ಯಾರಂತ ಅನಿಸ್ತದೆ. ಆಮೇಲೆ ಹಾ ಹಿಂಗಿದೆಯಾ ಅಂತ ಒಂದು ಅದು ಲೈಟ್ ಕೊನೆಗೆ ಹತ್ತಿರ್ತದೆ ನೋಡ್ರಿ, ಛಕ್ ಅಂತ ಹಿಂಗ್ ಲೈಟ್ ಹತ್ತಿರ್ತದಲ್ಲ, ಹಂಗೆ ಹತ್ತದ ಅದು. ಕಡ್ಡಿನ 5 ಸಲ 10 ಸಲ ಗೀರ್ಬೇಕು, ಒಂದು ಕೊನೆಗೆ ಒಂದ್ಸಲ ಪಕ್ ಅಂತ ಹತ್ತಿರ್ತದೆ ಥಂಡಿಗಾಲಾಗ. ಅದನ್ನ ನಾವು ಹೆಂಗ ಅಗ್ದಿ ಶುದ್ಧ ಧಾರವಾಡ ಟ್ಯೂಬ್ಲೈಟು ಅಷ್ಟೇ, ಬೇರೆ ಹಿಂಗ. ಈ ಚತುರ್ದಶ ಭುವನದೊಳಗೆ ಚರಾಚರಾತ್ಮಕ ಜೀವರಲ್ಲಿ ವಿರೋಚನಾತ್ಮಜ ಪಂಚಕನು ನೆಲೆಸಿದ್ದು ದಿನದಿ
ಯಾಚಕನು ಎಂದೆನಿಸಿಕೊಂಬ ಮರೀಚಿದವನ ಸುಹಂಸ ರೂಪಿಣಿ ಶೇಷಕಾಕ್ವಯನಾಗಿ ಜನರಭಿಲಾಷೆ ಪೂರೈಪ. ನೋಡ್ರಿ, ಈ ಚತುರ್ದಶ ಭುವನದೊಳಗೆ 14 ಲೋಕ. ಯಾವ 14 ಲೋಕ ನಿಮ್ಗೆ ಗೊತ್ತವಲ್ಲ? ಎರಡು ಸಲ ಕೇಳ್ತೀರಿ, ಒಂದೇ ಸಲ ಹೇಳಿಕತ್ತೀರ ಉಪನ್ಯಾಸ ಏನ್ರ. ಈ ಚತುರ್ದಶ ಭುವನದೊಳಗೆ ಇದ್ದಾನ ಒಟ್ಟ ಚರಾಚರಾತ್ಮಕ ಜೀವರಲ್ಲಿ, ಎಲ್ಲಾ ಜೀವರಾಶಿಗಳಲ್ಲಿ ವಿರೋಚನಾತ್ಮಜನ ವಂಚಕನು ನೆಲೆಸಿದ್ದು. ವಿರೋಚನಾತ್ಮಜ ಯಾರು? ವಿರೋಚನ ಯಾರು ಮೊದಲು? ಯಾರೋ ಒಟ್ಟೊಬ್ರು ಇರ್ತಾರ. ಯಾಕೆ ಕಷ್ಟದಲ್ಲಿ ಕಷ್ಟೋತೀರಿ? ಪ್ರಹ್ಲಾದರಾಜರ ಮಗನಿಗೆ ವಿರೋಚನ ಅಂತ ಹೆಸರು. ಪ್ರಹ್ಲಾದರಾಜರ ಮಗ ವಿರೋಚನ. ವಿರೋಚನನ ಆತ್ಮಜ, ಅವನ ಮಗ ಯಾರು? ಬಲಿಚಕ್ರವರ್ತಿ. ನೋಡ್ರಿ, ಈಗ ಬಂತು, ಎಲ್ಲಾರು ಒಬ್ಬೊಬ್ರು ಹೊರಗೆ ಬಂದ್ರಿ. ಈಗ ಗೊತ್ತಿದ್ದವರೇ ಇರ್ತಾರ್ರಿ, ಒಳಗೆ ಕೂತ್ಬಿಡ್ತಾರೆ, ಗೊತ್ತಾಂಗಿಲ್ಲ. ವಿರೋಚನ ಪ್ರಹ್ಲಾದರಾಜರ ಮಗ. ಆ ವಿರೋಚನನ ಮಗ ಬಲಿಚಕ್ರವರ್ತಿ. ವಿರೋಚನಾತ್ಮಜ, ಅವನನ್ನ ವಂಚಕ, ಮೋಸ ಮಾಡಿದವನು. ದೇವರಿಗೆ ಮೋಸಗಾರನೇ ಅಂತ ಸಂಬೋಧನ. ಮೋಸಗಾರನ ನೋಡ್ರಿ. ಆಶ್ಚರ್ಯ ಏನು ಅಂದ್ರೆ, ಜಗತ್ತಿನೊಳಗೆ ಯಾವುದನ್ನ ದೋಷ ಅಂತಿರ್ತೀವಿ, ದೇವರ ವಿಷಯದಲ್ಲಿ ಅದು ಗುಣ ಆಗಿಬಿಡ್ತದಂತ. ಭಾರಿ ವಿಚಿತ್ರ. ನಾವು ಲೋಕದೊಳಗೆ ಲಕ್ಷ್ಮೀಬಾಯಿ ಗಂಡ ಅಂದ್ರೆ ಏನ್ರಿ ಅಸಹ್ಯ ಇಲ್ಲ, ಅವ್ರಿಗೆ ಹೆಸರಿಲ್ಲ. ಲಕ್ಷ್ಮೀಬಾಯಿ ಗಂಡ, ಇಂದ್ರಾಬಾಯಿ ಗಂಡ, ಗೋದಾಬಾಯಿ ಗಂಡ ಅಂತ ಕರ್ಸೋತಾರ. ಅಸಹ್ಯ, ಅವ್ರ ಹೆಸರಿಲ್ಲೇನು, ಹಿಂಗ ಅಪಮಾನ ಆಗ್ತದೆ. ದೇವರಿಗೆ ಲಕ್ಷ್ಮೀಪತಿ, ಲಕ್ಷ್ಮೀಪತಿ ನಾವ ನೋಡ್ರಿ, ಅವ್ ಒಮ್ಮಿಂದೊಮ್ಮೆ ಚೇಂಜ್ ಆಗ್ಬಿಡ್ತು, ಟ್ಯೂನ ಚೇಂಜ್ ಆಗ್ಬಿಡ್ತು. ಇಲ್ಲಿ ಕರೆದ್ರ ದೋಷ, ಅಲ್ಲಿ ಹೆಚ್ಚಿಗೆ ಉಂಡ್ರ ಅಸ್ವರ್ಗಂ ಚಾತಿ ಭೋಜನಂ, ಅತಿಯಾಗಿ ಉಂಡ್ರ ಅಸ್ವರ್ಗ ಅಂತ, ನರಕಕ್ಕೆ ಹೋಗ್ತಾನಂತ, ಜಾಸ್ತಿ ಉಣಬಾರದಂತ. ದೇವರು ಒಟ್ಟೂ ತಿನ್ಬಿಡ್ತಾನ, ಅವಂಗೇನಾಗಲ್ಲ. ಅಂದ್ರೆ ನಮ್ಮಲ್ಲಿ ಯಾವುದು ದೋಷವೋ ಅದು ದೇವರಲ್ಲಿ ಗುಣ. ಅದಕ್ಕೆ ದೇವರು ವಂಚಕ ಅನ್ನೋದು ಲೋಕದಲ್ಲಿ ದೋಷ ಆದ್ರೆ ಭಗವದ್ ವಿಷಯದಲ್ಲಿ ಗುಣ ಆಗತ್ತೆ. ಏನ್ ಗುಣ ಅಂತ ವಿಚಾರ ಮಾಡೋಣ ಆಮೇಲೆ. ಸೊಕಾಶ್ ನೆಲೆಸಿದ್ದು ಏನಾಗಿರ್ತಾನ ಆ ವಂಚಕ? ಎಲ್ಲಿದ್ದಾನ? ಚರಾಚರಾತ್ಮಕ ಜೀವನ ನೆನೆಸಿದ್ದು ದಿನದಿ ನಿತ್ಯದಲ್ಲೂ. ಯಾಚಕನು ಎಂದೆನಿಸಿಕೊಂಬ, ಯಾಚಕ ಅಂತ ಕೇಳಿಸ್ಕೋತಾನಂತ. ನೋಡ್ರಿ, ಈಗೇನಾಯ್ತು? ವಾಮನ ರೂಪಿಯಾದ ಭಗವಂತ ಎಲ್ಲರಲ್ಲಿ ನಿಂತುಕೊಂಡು ಯಾಚಕ 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 ಅನ್ಸ್ಕೋತಾನಂತ. ಅದರ ಅರ್ಥ, ನಮ್ಮ ಮನೆಯವರೆಗೆ ಯಾರಾದರೂ ಬೇಡ್ಲಿಕ್ಕೆ ಬಂದ್ರೆ ವಾಮನ ರೂಪಿ ಭಗವಂತ ಬಂದಿದ್ದಾನೆ ಅಂತ ಚಿಂತನೆ ಮಾಡ್ಬೇಕಂತ ಜಗನ್ನಾಥ ದಾಸರಂದ್ರು. ಇಷ್ಟು ದಿವಸ ನಮ್ಗೆ ಇದು ಕಲ್ಪನಾ ಇರಲಿಲ್ಲ. ಯಾರೋ ಭಿಕ್ಷುಕ ಬರ್ತಾನೆ. ಸತ್ಯಧರ್ಮ ತೀರ್ಥರು ಒಂದು ಮಾತು ಹೇಳಿದ್ದ ಭಿಕ್ಷುಕನ ಬಗ್ಗೆ ಹೇಳುವಾಗ, ಬಹಳ ತುಂಬಾ ಪ್ರಸಿದ್ಧ ಅದು. ಏನ್ ಭಿಕ್ಷುಕ ಹೆಂಗ್ ಬರ್ತಾನ ನಮ್ಮ ಮನೆಗೆ? ಯಾಕೆ ಭಿಕ್ಷಾ ಬೆಳ್ಳಿಗೆ ಬರಂಗಿಲ್ಲ, ಅವ ಪಾಠ ಹೇಳಿಕ್ ಬರ್ತಾನಂತ. ಅವ್ನು ಯಾವ ಪಾಠ ಹೇಳಿದ್ರಪ್ಪ? ನಮಗೂ ಎಂದು ದಿವಸ ಇಷ್ಟು ಮಂದಿ ಭಿಕ್ಷುಕರು ಬಂದರೆ ಎಂದು ಪಾಠ ಹೇಳಿಲ್ಲ ನಮಗ. ಏನ್ ಪಾಠ ಹೇಳಿಕ್ ಬಂದಾನವ? ಏನ್ ಹೇಳ್ತಾನ ಗೊತ್ತೇನೋ ಪಾಠವ? ನೀವು ನನಗ ದಾನ ಕೊಟ್ಟು ನೀವು ನಿಮ್ಮಂಗಾಗ್ರಿ, ದಾನ ಕೊಡದ ನನ್ನಂಗ ಆಗ್ಬ್ಯಾಡ್ರಿ ಅಂತ ಹೇಳಿ ಬರ್ತಾನ ನಾವು ಪಾಠ. ಏನ್ ಹೇಳಿ ಬರ್ತಾನ ಭಿಕ್ಷುಕ? ನೀವು ದಾನ ಕೊಟ್ಟು ನಿಮ್ಮಂಗ ನೀವಾಗ್ರಿ, ಕೊಡದೆ ನನ್ನಂಗ ನೀವ್ ಆಗ್ಬ್ಯಾಡ್ರಿ. ಯಾಕಂದ್ರೆ ನಾ ದಾನ ಕೊಟ್ಟಿಲ್ಲ ಹೋದ ಜನ್ಮದಾಗ, ದಾನ ಕೊಡದೆ ಇದ್ದದಕ್ಕ ಭಿಕ್ಷುಕ ಆಗೀನಿ. ಅದಕ್ಕೆ ನೀವು ದಾನ ಕೊಡದ ನನ್ನಂಗ ಆಗ್ಬ್ಯಾಡ್ರಿ, ದಾನ ಕೊಟ್ಟು ನಿಮ್ಮಂಗ ನೀವಾಗ್ರಿ ಅಷ್ಟ. ಹಿಂಗ್ ಪಾಠ ಹೇಳಿ ಬರ್ತಾನ ಅಂತ ಸತ್ಯಧರ್ಮ ತೀರ್ಥರು ಬರೆದಿದ್ದ. ಆಯ್ತಾ? ಇಲ್ಲೇನು, ಮನೆಯವರೆಗೆ ಯಾರಾದ್ರೂ ದಾನ ಕೇಳ್ಕೊಂಡು ಬಂದ್ರೆ ಬ್ರಾಹ್ಮಣ ಸಂತೋಷದಿಂದ ಕೊಡ್ರಿ. ನಿಮ್ ಕೈಲಿ ಏನಾಗತ್ತ ಹಿಂಗ್ ಹೇಳಿಲ್ಲ ಶಾಸ್ತ್ರ, ನಿಮ್ ತಲೆ ಪೂರ್ಣ ನುಣ್ಣಗ್ ಬೋಳ್ಸ್ಕೊಂಡ್ ಕೊಡ್ರಿ ಅಂತ ಹಿಂಗ್ ಹೇಳಿಲ್ಲ. ನಮ್ಮಲ್ಲಿ ಭಯಂಕರ ಅಷ್ಟೇ, ಅಂತವೆಲ್ಲ ದಾನ ಹೇಳಿಲ್ರಿ. ನಮ್ಮಲ್ಲಿ ಹೇಳ್ಯಾರ, ನಮ್ ಯೋಗ್ಯತಾ ಎಷ್ಟದ, ಎಷ್ಟನ್ನ ಕೊಡ್ಲಿಕ್ಕೆ ಸಾಧ್ಯದ ನಮ್ದು ಇಟ್ಕೊಂಡು ಕೊಡ್ಬೇಕು ಅಂತ ಹೇಳ್ಯಾರ. ದಾನ ಕೊಡ್ಬೇಕಾದ್ರೆ ನಮ್ದು ಊಟದ್ದು ವ್ಯವಸ್ಥೆ ಅದೆಲ್ಲ ನೋಡ್ಕೊಂಡು, ಆಯ್ತಪ್ಪ 2 ರೂಪಾಯಿ ಅವಂಗೂ ಇರ್ಲಿ ಅಂತ ಕೊಡ್ಬೇಕು. ದಾನ ಕೇಳ್ಯಾರ ಅಂತ ತಿಳ್ಕೊಂಡು ಹೇಳಿ ಪೂರ್ಣ ಒಟ್ಟು ಅವ್ನು ಕೊಟ್ಟಿವ ಪೂರ್ಣ ತಿರುಪತಿ ಮಾಡ್ಕೊಂಡು ಹಂಗೆಲ್ಲ ಕೊಡೋ ಹಂಗಿಲ್ಲ. ಅಂಥವೆಲ್ಲ ಉಸಾಬರಿನೇ ಹೇಳಿಲ್ಲ ನಮಗೆ ದಾನ ಕೊಡ್ಲಿಕ್ಕೆ. ಯೋಗ್ಯವಾದದ್ದನ್ನ ಯೋಗ್ಯವಾದಷ್ಟು ಕೊಡಬೇಕು. ಆದರೆ ಈಗ ಕೊಡುವಾಗ ಏನು ಅನುಸಂಧಾನ ಮಾಡ್ಕೋಬೇಕು ಅಂದ್ರೆ, ದಾನ ತೆಗೆದುಕೊಳ್ಳಿಕ್ ಬಂದವನಲ್ಲಿ ವಾಮನ ಇದ್ದಾನೆ ಅಂತ ಅನುಸಂಧಾನವನ್ನ ಮಾಡಬೇಕು. ಬಹಳ ಸುಂದರ ನೋಡ್ರಿ, ಎಷ್ಟು ಚಂದ ಬೆಳೆಸ್ತಾರೆ. ಈ ಚತುರ್ದಶ ಭುವನದೊಳಗೆ ಚರಾಚರಾತ್ಮಕ ಜೀವರಲ್ಲಿ ವಿರೋಚನಾತ್ಮಜ ವಂಚಕನು ನೆಲೆಸಿದ್ದು ದಿನದಿ. ಯಾಚಕನು ಎಂದೆನಿಸಿಕೊಂಬ ಮರೀಚಿದವನ ಸುಹಂಸ ರೂಪಿಣಿ ಶೇಷಕಾಕ್ವಯನಾಗಿ ಜನರಭಿಲಾಷೆ ಪೂರೈಪ. ತಗೊಳ್ಳೋನೊಳಗ ವಾಮನ ಇದ್ರ ಕೊಡೋನೊಳಗೆ ಯಾರಿದ್ದಾರ? ಕೊಡೋನೊಳಗೆ ಯಾರಿದ್ದಾರೆ ಹೇಳ್ಬೇಕಲ್ಲ.
ನೋಡ್ರಿ ನಮ್ದೊಂದು ಲೆಕ್ಕ ಇರ್ತದೆ 2 ಎಡ್ಲೆ 4 ಅದು ಹಿಂಗೆ ಲೆಕ್ಕೋದಿಲ್ಲ. ನಮ್ದು ಹಿಂಗೆ 2 ಎಡ್ಲೆ 4 ಐದವ ನಮಗೇನು ಗೊತ್ತಿಲ್ಲ. 2 ಎಡ್ಲೆ 4 ಅಂತ ಹಿಂಗೆ ಲೆಕ್ಕ ಇರ್ತದೆ. 2 4 ಆಗಂಗಿಲ್ಲ ಲೆಕ್ಕ. ದೇವ್ರ ಲೆಕ್ಕ ಇಷ್ಟು ವಿಚಿತ್ರ ಇರ್ತದೆ, ಅವ್ನು ಬೇರೆ ಇರ್ತದೆ. ಯಾರು ಕೊಡೋನು ಯಾರು ಇರ್ತಾರೆ? ಮರೀಚಿ ದಮನ ಸುಹಂಸ ರೂಪಿ ನಿಷೇಚಕಾಕ್ವಯ. ನೋಡ್ರಿ ಯಾರವ ಇಷ್ಟು ಎಲ್ಲ? ಮರೀಚಿ ದಮನ ಸುಹಂಸ ಎಲ್ಲ ವಿಷ್ಣು ಸಹಸ್ರನಾಮದ ನಾಮನ ಅದು. ಮರೀಚಿ ದಮನೋ ಹಂಸ ಸುಪರ್ಣೋ ಭುಜಗೋತ್ತಮ ವಿಷ್ಣು ಸಹಸ್ರನಾಮದ ನಾಮ. ಏನು ಯಾರಿದ್ದಾರೋ ಗೊತ್ತಿಲ್ಲ. ಆ ಓದುವಾಗ ಇಷ್ಟು ಸಕಾಶ ಓದ್ರಿ ಚಂದ ಆಗ್ತದೆ. ಮರೀಚಿ ದಮನ ಅನ್ನೋಲ್ಲಿ ಮಾರೀಚ ದಮನ ಸ್ವಲ್ಪ ಓದ್ಕೊಡ್ರಿ ಅಷ್ಟೇ. ಮಾರೀಚ ದಮನ ಯಾಕೆ ಅಂದ್ರೆ ಸುಹಂಸ ರೂಪ, ಬೆಳ್ಳಗನ ರೂಪ. ಶುಕ್ಲ ಪಕ್ಷವ. ರಾಮ ಯಾವ ಹುಟ್ಟ್ಯಾನ? ರಾಮನವಮಿ. ರಾಮ ಯಾವ ಹುಟ್ಟ್ಯಾನ? ಚೈತ್ರ ಮಾಸ ಶುಕ್ಲ ಪಕ್ಷ. ಕೃಷ್ಣ ಯಾವ ಹುಟ್ಟ್ಯಾನ? ಕೃಷ್ಣ ಪಕ್ಷ. ಇವ ಕೃಷ್ಣ, ಅವ ಶುಕ್ಲ. ಅಂದ್ರೆ ಶುಕ್ಲದಲ್ಲಿ ಇದ್ದವನು ರಾಮ, ಸುಹಂಸ ರೂಪಿ, ಬೆಳ್ಳಗಿದ್ದವ. ಅವ ಹೆಂಗಿರೋಲ್ನಾಕ ನಮಗ್ ಬೆಳ್ಳಗಿದ್ರೆ ಸಾಕಷ್ಟ ಕೆಲಸ. ಅವ ಏನಾಯ್ತು? ಮರೀಚ ದಮನ, ಮಾರೀಚ ದಮನ. ಮಾರೀಚನನ್ನ ಸಂಹಾರ ಮಾಡಿದ ರಾಮಚಂದ್ರ ಕೊಡುವರಲ್ಲಿ ಇದ್ದಾನಂತ. ದಾನ ಕೊಡೋರಲ್ಲಿ ರಾಮ, ದಾನ ತಗೊಳ್ಳೋರಲ್ಲಿ ವಾಮನ. ನೋಡಿ ಇದು ಎಂಥ ಅದ್ಭುತ ವಿಷಯ ಜಗನ್ನಾಥದಾಸರು ಹೇಳಿದ್ದು ಅಂದ್ರೆ, ನೀವು ಮೇಲ್ ನೋಡ್ಲಿಕ್ಕೆ ಏನು ಅನಿಸಲ್ಲ. ಅನ್ನಿಸ್ತಾ ಏನಾದ್ರು ನೋಡಿದ್ರೆ ಮ್ಯಾಲ ಶಬ್ದೊಳಗೆ ಎಲ್ಲದ ವಿರೋಚನಾತ್ಮಕ ವಂಚಕರೆಲ್ಲ ಸೇರಿದ್ದು ದಿನ ದಿನದಿ ಅಷ್ಟೇ ಇದ್ದಾನೆ. ಯಾಚಕನ ಎಂದೆನಿಸಿಕೊಂಬ ಇಷ್ಟೇ ಅರ್ಥವನ್ನ ಮಾಡಿಕೊಂಡ್ಬಿಟ್ರೆ ತಿಳಿಯೋದೇ ಇಲ್ಲ. ಅದಕ್ಕೆ ಮರೀಚ ದಮನ, ಮಾರೀಚನ ದಮನ ಮಾಡಿದವನು ಯಾರವನು? ಮಾರೀಚ ದಮನ ಮಾಡಿದವನು ರಾಮ. ಆಚಾರ್ಯ ನಿಮಗೇನಾರ ಕನಸಿಗೆ ಬಿದ್ದಿತ್ತೇನೋ ಹಿಂಗ ಅರ್ಥ ಮಾಡ್ಬೇಕು ಅಂತ ತಿಳ್ಕೊಂಡು? ಏನಿಲ್ಲ, ಹೌದಿಲ್ಲೋ? ಮತ್ತೆ ಹಿಂಗೆ ಅರ್ಥ ಮಾಡಿದ್ರಿ ನೀವು ಅಂದ್ರೆ 30ನೇ ಪದ್ಯ ತೆಗೀರಿ, ಅವಾಗ ಗೊತ್ತಾಗ್ತದೆ ನಿಮಗೆ ನಾವ್ ಹಿಂಗೆ ಯಾಕೆ ಅರ್ಥ ಮಾಡ್ತೀವಿ ಅನ್ನೋದಕ್ಕೆ. 30ನೇ ಪದ್ಯ ತೆಗೆದ್ರೆ ಗೊತ್ತಾಗ್ತದೆ. ಅದ್ರೊಳಗೆ ಕೆಳಗಿನ 3 ಸಾಲು ಹೋದ್ರಿ. ವಮ ವಾಮನ ರಾಮ ಸಂಸಾರಾಮ ಯೌಷಧ ಹೇ ಮಮ ಕುಲ ಸ್ವಾಮಿ ಸಂತೈಸೆನಲು ಬಂದೊದಗುವನು ಕರುಣಾಡು. ಯಾರಿಬ್ಬರು ಹೇಳ್ಯಾರಪ್ಪ ಅಲ್ಲಿ? ಮತ್ತೆ ಯಾರು ಹೇಳ್ಯಾರ? ಮತ್ತ ಇನ್ನೋನೇ ಇದ್ದಾರಲ್ಲ, ವಾಮನ ರಾಮ, ವಾಮನ ರಾಮ ಸಂಸಾರಾಮ ಯೌಷಧ ಹೇ ಮಮ ಕುಲ ಸ್ವಾಮಿ ಸಂತೈಸೆನಲು ಬಂದೊದಗುವನು ಕರುಣಾಡು. ಯಾರಿಬ್ರು ರೂಪ ಹೇಳ್ಯಾರ ಹೇಳ್ರಿ ನೋಡಂತ. ವಾಮನ ರಾಮ ಹೇಳ್ಯಾರ, ಮತ್ತೆ ನಾವೇ ನೋಡ್ಬೇಕು. ಅಲ್ಲಿ ಇಲ್ಲಿ ಹೇಳಿಲ್ಲ ಅಂದ್ರೆ ಅಲ್ಲಿ ಮುಂದೆ ಹೇಳಿಕತ್ತಾರ. ಆ ಮುಂದಿನ ಪದ್ಯ ನೋಡ್ಕೊಂಡು ಹಿಂದಿನ ಪದ್ಯ ಅರ್ಥ ಮಾಡ್ಕೋಬೇಕ್ರಿ. ನಾವು ಹಿಂಗೆ ಹೋಗ್ತಿರ್ತೀವಿ ಉದ್ದಕ್ಕೆ. ಸ್ವಲ್ಪ ಹಿಂದೆ ಮುಂದೆ ಓದ್ತಿದ್ರೆ ಆಗ ಓಹೋ ಅಲ್ಲಿ ಹೇಳ್ಯಾರ ಇಲ್ಲಿ ಹೇಳಿ ಗೊತ್ತಾಗ್ತದೆ. 30ನೇ ಪದ್ಯದ ಕೆಳಗಿನ 3 ಸಾಲಿನಲ್ಲಿ ಅಂದ್ರೆ 4ನೇ ಸಾಲಿನೊಳಗೆ ವಾಮನ ರಾಮ ಅಂತ ಹೇಳ್ಯಾರ. ಅದನ್ನ ಎಲ್ಲಿ ಕೊಟ್ಟಾರ? 23ನೇ ಪದ್ಯದಲ್ಲಿ ಹೇಳ್ಯಾರ. ಅದನ್ನ 23ನೇ ಪದ್ಯದಲ್ಲಿ ಬಂದವನು ವಾಮನ ರಾಮ. ಅದನ್ನ 30ನೇ ಪದ್ಯದಲ್ಲಿ ನಾನು ತಗೊಳ್ತಾ ಇದ್ದೇನೆ ಅಂತ ಸೂಚನೆ ಮಾಡಿದ್ದಾರೆ. ಆದ್ದರಿಂದ ಈ ಚರಾಚರಾತ್ಮಕ ಭುವನದೊಳಗೆ ಯಾರಾದ್ರೂ ಯಾಚಕರು ಬಂದ್ರೆ ಅವರಲ್ಲಿ ವಾಮನ, ದಾನ ಕೊಡೋನ್ ಬಂದ್ರೆ ರಾಮ. ಏನ್ ಅದ್ಭುತ ಇಲ್ಲ ಅಲ್ರಿ? ರಾಮ ದಾನ ಕೊಟ್ಟನ. ಎಲ್ಲಿ ಕೊಟ್ಟಾನ? ಯಾರಿಗೆ? ಒಬ್ಬರಿಗೆ ದಾನ ಕೊಟ್ಟಾನ ರಾಮ. ಅವನ್ ಕಥಿ ಕೇಳಿದ್ದು ರಾಮನವಮಿ ರಾಮಾಯಣ ಕಥಿ ಕೇಳಿ ಏನಾಗ್ಯದ ಅಂದ್ರೆ, ಕಾಡಿಗೆ ಹೋದ, ಹೆಂಡತಿನ ಕಳ್ಕೊಂಡ. ಜಗತ್ನೊಳಗೆ ಎಲ್ಲಾರು ಪರ್ಸ್ ಕಳ್ಕೊಂಡ್ರ, ಬ್ಯಾಗ್ ಕಳ್ಕೊಂಡ್ರ, ಮೊಬೈಲ್ ಕಳ್ಕೊಂಡ್ರ, ಹೆಂಡತಿನ ಎಲ್ಲಿ ಕಳ್ಕೊಬೇಕ್ರಿಪ್ಪ? ಎಲ್ಲರ ಒಬ್ಬ ಹೆಂಡತಿನ ಕಳ್ಕೊಂಡ ಅಂತೀವ, ದೊಡ್ಡ ಜಗತ್ತಿನ ಪುಣ್ಯಾತ್ಮ. ನೋಡ್ರಿ, ಪರ್ಸು ಬ್ಯಾಗ್ ಕಳ್ಕೊಂಡ್ರೆ ಹೆಸರು ಆಗಂಗಿಲ್ರಿ, ಹೆಂಡತಿನ ಕಳ್ಕೊಂಡ್ರೆ ಹೆಸರು ಆಗ್ತದೆ. ಅದಕ್ಕ ಹೆಸರು ಆಗ್ಬೇಕಂದ್ರ ಕಳ್ಕೋಬಾರ್ದು. ಮತ್ತೆ ಹಂಗೆಲ್ಲ ಸುಮ್ಮನೆ ಆಚಾರ ಪುರಾಣದಾಗ ಹೇಳ ಆಮೇಲೆ ನನಗೆ ಬಳಸಿಗಲ್ರ, ಅದಕ್ಕೆ ನನಗೆ ಬಳಸಿಗಲ್ರ, ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಹೇಳ್ದೆ ಅಷ್ಟೆ. ಹಾಗಾಗಿ ಏನಾಯ್ತು? ರಾಮನ್ ಕಥೆಗೆ ಇಷ್ಟೇ ಕೇಳಿದ್ದೇವೆ ನಾವು. ರಾಮಚಂದ್ರ ಕಾಡಿಗೆ ಹೋದ, ತಂದೆ ತಾಯಿ ಮಾತು ಕೇಳಿದ, ರಾವಣನ್ ಕೊಂದ, ಇಷ್ಟೇ ಕೇಳಿ. ಅವ ದಾನ ಕೊಟ್ಟ ಕಥೆನೇ ಕೇಳಿಲ್ಲ. ನೋಡ್ರಿ, ಮುಹೂರ್ತ ಫಿಕ್ಸ್ ಆಯ್ತಂತೆ ರಾಮಚಂದ್ರನಿಗೆ. ಏನ್ ಮುಹೂರ್ತ ಫಿಕ್ಸ್ ಆಯ್ತು? ಪಟ್ಟಾಭಿಷೇಕಕ್ಕೆ. ಯಾರು ಮುಹೂರ್ತ ತೆಗೆದ್ರು? ವಸಿಷ್ಠರು. ಏನ್ರಿ ಎಂಥ ಜ್ಯೋತಿಷ್ಶಾಸ್ತ್ರಜ್ಞರು ಮುಹೂರ್ತ ತೆಗೆದ್ರು. ನಾಳೆ ಬೆಳಿಗ್ಗೆ ರಾಮಚಂದ್ರನ ಪಟ್ಟಾಭಿಷೇಕದ ಮುಹೂರ್ತ ಮಾಡಿದ್ರೆ ಅದ್ಭುತ ರಾಜ್ಯಭಾರ ಅಂದ್ರು. ಅದು ಮುಹೂರ್ತ ರಾಮ ಕಾಡಿಗೆ ಹೋಗ್ಬಿಟ್ಟ. ಏನ್ ಕಥೆ ನೋಡ್ರಿ. ಯಾವ ಅಂದ್ರೆ ದೇವ್ರ ಸಂಕಲ್ಪ ಮುಖ್ಯ ಹೊರತಾಗಿ ಮುಹೂರ್ತ ಮುಖ್ಯ ಅಲ್ಲ. ನಾವೆಲ್ಲ ಏನ್ ತಿಳ್ಕೊಂಡಿರ್ತೀವಿ? ಮುಹೂರ್ತ ಬಹಳ ಇಂಪಾರ್ಟೆಂಟು. ಚಲೋ ಮುಹೂರ್ತದಾಗ ಅಕ್ಷತ ಹಾಕಿರ್ತಾವ್ರಿ ಗಂಡ ಹೆಂಡತಿದಲ್ಲಿ ಮೇಲೆ ಜಗಳ ಸಾಯ್ತಿರ್ತಾವ. ಯಾವ್ದೋ ಅಡ್ಡ ಮಸೂರಿ ಮೇಲೆ ಹಾಕೊಂಡಿರ್ತಾವ. ಇಷ್ಟ ಆನಂದದಿಂದ ಇರ್ತಾವ್ರಿ. ಒಟ್ಟು ಜಗಳಿಲ್ಲ, ರಗಳಿಲ್ಲ. ಮೇಡ್ ಫಾರ್ ಈಚ್ ಅದರು, ಅದೇನೋ ಅಂತ ಸ್ವರ್ಗದಲ್ಲಿ ಲಗ್ನ ಆಗಿರೋದು. ಇನ್ನು ಆನಂದದಿಂದ ಇರ್ತಾವ. ಅವು ಯಾವ್ದೋ ಒಂದು ಅಡ್ಡಾಡಿ ಮುಹೂರ್ತ ಹಾಕೊಂಡದ್ದು ಆರಾಮ್ ಇರ್ತಾವ.
ಚಲೋ ಮುಹೂರ್ತ ಗಡಿಯಾರ ಹಿಡ್ಕೊಂಡು ಹಾಕ್ಲಿ ಹಾಕಿರ್ತಾರೆ, ಹೊಡೆದಾಳ ಸಾಯ್ತಿರ್ತಾವೆ. ಅದಕ್ಕೆ ಏನೂ ಸಂಬಂಧ ಇಲ್ಲ. ಭಗವತ್ ಸಂಕಲ್ಪ ಮುಖ್ಯ. ದೇವರನ್ನು ನಂಬ್ಕೋಬೇಕು. ಆದಿತ್ಯಾದಿ ನವಗ್ರಹ ಶುಭಕರ. ಯಾವಾಗ ಭಗವತ್ ಸಂಕಲ್ಪ ಇದ್ರೆ, ಇಲ್ಲೇ ಇದ್ರೆ ಸಂಕಲ್ಪ ಇಲ್ಲ, ಏನಿಲ್ಲ. ಅದರಿಂದ ವಸಿಷ್ಠರು ಮುಹೂರ್ತವನ್ನ ತೆಗೆದಿಟ್ಟಿದ್ರು. ಯಾವ ಮುಹೂರ್ತ? ನಾಳೆ ಬೆಳಗ್ಗೆ ಎದ್ರೆ ಒಳ್ಳೆ ಮುಹೂರ್ತದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಏನಾಯ್ತು? ಪಟ್ಟಾಭಿಷೇಕ ಕ್ಯಾನ್ಸಲ್ ಆಗೋಯ್ತು. ಅದೇ ಮುಹೂರ್ತದಲ್ಲೇ ಕಾಡಿಗೆ ಹೋದ ರಾಮಚಂದ್ರ ಅಲ್ವಾ. ಈ ಕಾಡಿಗೆ ಹೊರಟು ನಿಂತಿದ್ನಲ್ಲ, ಎಲ್ಲಾ ಬಿಟ್ಟಿದ್ದ. ಅವಾಗೇನಾಯಿತು ಅಂದ್ರೆ ಒಬ್ಬ ಬ್ರಾಹ್ಮಣ ಬಂದ. ನೋಡ್ರಿ, ಒಬ್ಬ ಬ್ರಾಹ್ಮಣ ಮುದುಕು ಹಣ್ಣು ಬ್ರಾಹ್ಮಣ, ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡ ನಡಗ್ಲಿಕ್ಕತ್ತದ. ಕೈ ಬಂದ ಬ್ರಾಹ್ಮಣ ರಾಮನಿಗೆ ಕೇಳ್ದ, ರಾಮಚಂದ್ರ ಅಂದ, ಏನು ಬಹಳ ದೂರದ ಊರಿನಿಂದ ಬಂದಿದ್ದೇನೋ? ಹೌದಾ, ಬಹಳ ಸಂತೋಷ, ಬನ್ರಿ, ಏನ್ ಬೇಕಾಗಿತ್ತು? ದಾನ ಕೇಳಬೇಕು ಅಂತ ಬಂದೀನಿ. ಆಚಾರ ಸ್ವಲ್ಪ ತಡ ಆಯ್ತು, ನಿನ್ನೆ ಬರ್ಬೇಕಾಗಿತ್ತು ನೀನು. ಯಾಕ? ನಾ ಈಗೆಲ್ಲ ಬಿಟ್ಬಿಟ್ಟಿನಿ, ನಾವು ವನಕ್ಕೆ ಹೋಗ್ತೀನಿ, ನಂದಲ್ಲ ಸಂಪತ್ತು. ರಾಮ, ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದ್ಬಿಟ್ಟಿನಿ ಈಗ ನಾನು. ನೀ ಕೊಡ್ತಿ ಅನ್ನೋ ವಿಶ್ವಾಸದಿಂದ ಬಂದಾಗ್ಯದ, ಇಲ್ಲ ಅಂತ ಮಾತ್ರ ನೀ ಅನ್ನೋ ಹಂಗಿಲ್ಲ. ಏನ್ ಮಾಡ್ಲಿ? ಒಂದ್ ನಿಮಿಷ ತಡಿ ಅಂದ. ಅವ್ರ ಕಡೆ ಹೋದ, ಕೌಸಲ್ಯನ ಕಡೆ ಹೋದ. ಕೌಸಲ್ಯನ ಕಡೆಗೆ ಹೋಗಿ ಕೇಳ್ತಾನ, ಅಮ್ಮ, ನಿನ್ನ ತವ್ರ ಮನೆಯಿಂದ ಬಂದ ಆಸ್ತಿ ಏನ್ರ ಅದೇನು? ಯಾಕಂದ್ರೆ ನಾ ಅಪ್ಪಂದ ಆಸ್ತಿ ಕೊಡೋ ಹಂಗಿಲ್ಲ, ದಾನ ಈಗ ನಂದು ಅಧಿಕಾರ ಇಲ್ಲ. ತವ್ರ ಮನೆಯಿಂದ ಬಂದದ್ದು. ಅದಪ್ಪ ಬೇಕಾದಷ್ಟವ, ಇಷ್ಟವ ನೋಡು ಸಾಮಾನು ಎಲ್ಲ ತೋರಿಸಿದ. ಆಚಾರ್ಯ ಕಳೆದ, ಹಿಂಗೆ ಏನ್ ದಾನ ಬೇಕು? ಆಕಳು ದಾನ ಬೇಕು ನನಗ ಅಂದ. ರಾಮಂದ, ಗೋದಾನ ಕೊಡ್ತೀನಿ, ಎಷ್ಟು ಬೇಕು? ನೀ ಎಷ್ಟು ಕೊಡ್ತೀನಿ? ಹಂಗೆ ಬೇಡ ಬ್ರಾಹ್ಮಣ, ಇಚ್ಛಾ ದಾನ ಅಂತ ಮಾಡ್ಬೋಣ ಅಂತ, ನಿನಗೆ ಎಷ್ಟು ಆಕಳು ಬೇಕೋ ಅಷ್ಟು ದಾನ ಕೊಡ್ತೀನಿ ಅಂದ ರಾಮಚಂದ್ರ. ಅವ ಅಜ್ಜ ಅಂದ, ನಾ ರೆಡಿ ಕೊಡ್ಲಿ, ಎಷ್ಟು ಕೊಡ್ತೀವಿ ಅಂತ. ಒಂದ್ ಷರತ್ತಾದ್ರ ರಾಮಚಂದ್ರ, ಏನು? ನಿನ್ ಕೈಯಾಗಿನ ಕೋಲದ ಅಲ್ಲ, ಈ ಕೋಲು ತಿರುಗಿಸಿ ಗರ ತಿರುಗಿಸಿ ಒಗಿಬೇಕು ಸರಿಯೂ ನದಿ ದಂಡಿ ಮೇಲೆ. ಎಷ್ಟು ದೂರ ಹೋಗಿ ಬೀಳ್ತದಲ್ಲ, ಅದ್ರ ನಡುವೆ ಎಷ್ಟು ಆಕಳು ನಿಂದಿರ್ತಾವ ಅಷ್ಟು ಆಕಳು ನಿಂಗೆ ಕೊಟ್ಬಿಡ್ತೀನಿ ಅಂದ. ಈ ಮುದುಕ ಸೊಂಟಕ್ಕೆ ಕಟ್ಕೊಂಡ್ರೆ ಅವ್ನು ಬಿಡ್ಲಿಲ್ಲ. ಹಾಕಿ ಕಟ್ಕೊಂಡು ಕೋಲ್ ತಗೊಂಡು ಗರ ತಿರುಗಿ ಒಗದ ಹೋಗಿ ಬಿತ್ರಿ. ಅದರ 70 ವರ್ಷ 80 ವರ್ಷ ಹಣ್ಣು ಮುದಕ ಒಗದ್ರ ಅದನ್ನ ಪ್ರಾಯಶಃ ಇವು ಒಗದ್ರ ಹಿಂಗ್ ಮುಂದೆ ಬಿದ್ದಿರ್ತಾವ್ರಿ, ಹಿಂಗ್ ಲಪಕ್ ಅಂತ ಹೇಳಿ ಇಷ್ಟ ಹೇಳುದು ದಾಟಿ ಹಂಗಲ್ಲೇ ಏನ್ರಿ ಒಗದ್ ಹೇಳ್ತೀನಿ. ಬರೋಬ್ಬರಿ ಆಕಳ ನಿಲ್ಸಿದ. 1,000 ಆಕಳು ನಿಂತ್ಕೊಂಡಿದ್ರು ಒಳಗೆ. 1,000 ಆಕಳ ನಡುವ ರಾಮಚಂದ್ರ ಅಂದ, ಬ್ರಾಹ್ಮಣ ತಗೋ, 1000 ಆಕಳು ನಿನಗೆ ದಾನ ಅಂತ ಹೇಳಿ ಕೊಟ್ಟು ಕಾಡಿಗೆ ಹೋದ ನಂತರ ರಾಮಚಂದ್ರ. ಇದು ರಾಮಾಯಣದಲ್ಲಿ ಬರುವಂತ ಅದ್ಭುತವಾದ ಪ್ರಸಂಗ. ಅದಕ್ಕೆ ದಾನ ಕೊಡೋರೊಳಗ ರಾಮ, ದಾನ ತಗೊಳ್ಳೋರೊಳಗ ವಾಮನ, ಹೀಗಿದ್ದಾರೆ ನೋಡ್ರಿ. ಅದನ್ನು ಜಗನ್ನಾಥದಾಸರು ಕೂಡಿಸಿ ಈ ಚತುರ್ದಶ ಭುವನದೊಳಗೆ ಚರಾಚರಾತ್ಮಕ ಜೀವರಲ್ಲಿ ವಿರೋಚನಾತ್ಮಜ ವಂಚಕನು ನೆಲೆಸಿದ್ದು ದಿನದಿ. ಯಾಚಕನು ಎಂದೆನಿಸಿಕೊಂಬ ಮರೀಚಿದ ಮನಸ್ಸು ಹಂಸ ರೂಪಿ ನಿಶೇಷಕವಯನಾಗಿ ಜನರ ವಿಲಾಸೆ ಪೂರೈಪ. ರಾಮ ವಾಮನ ಅನ್ನುವ 2 ರೂಪಗಳನ್ನ ಸೇರಿಸಿ ನಿಲ್ಲಿಸತಕ್ಕಂಥವರಾಗಿದ್ದಾರೆ. ಮರೀಚಿ ಅಂತ ದೇವರ ಹೆಸರು, ದಮನ ಅಂತ ದೇವರ ಹೆಸರು, ಸುಹಂಸ ಹಂಸ ಅಂತ ಭಗವಂತನ ಹೆಸರು. ಇವೆಲ್ಲವೂ ದೇವರ ಹೆಸರುಗಳಿರ್ತಕ್ಕಂಥದ್ದಾಗಿದೆ. 24. ಇದರಲ್ಲಿ ಮತ್ತೊಂದು ಸ್ವಾರಸ್ಯ ಏನು ಅಂದ್ರೆ, ಕೊಡೋನು ತಗೊಳ್ಳೋನು ಅಂತ ಹೇಳೋದಾಯ್ತಲ್ಲ. ಈಗ ಕೊಡೋನು ತಗೊಳ್ಳೋದಾಯ್ತು, ಅವನೇ ಕೊಡ್ತಾನ ಅನ್ಲಿಕ್ಕೆ ಮತ್ತೆ ಬೇರೆ ಬೇರೆ ರೂಪದಿಂದ ಹೇಳ್ತಾ ಹೊರಟಿದ್ದಾರೆ. ನಮಗ್ ಊಟಕ್ಕೆ ಹಾಕೋ ಯಾರೋ ದೇವರು ಅನ್ನೋದನ್ನ ಹೇಳ್ಬೇಕಾಗ್ಯದ. ಅನ್ನದನ್ನದನ್ನಮಯ ಸ್ವಯಂ ಅನ್ನ ಬ್ರಹ್ಮಾದ್ಯಖಿಲ ಚೇತನ ಅನ್ನ ಕಲ್ಪಕ ನಾಗನ ನಿರುದ್ಧಾದಿ ರೂಪದಲ್ಲಿ ಅನ್ಯರನಪೇಕ್ಷಿಸದೆ ಗುಣಕಾರುಣ್ಯ ಸಾಗರ ಸೃಷ್ಟಿಸುವನು ಹಿರಣ್ಯ ಗರ್ಭನೊಳಿದ್ದು ಪಾಲಿಸುವನು ಜಗತ್ರಯವ. ಅನ್ನಾದ ಅನ್ನಮಯ ಅನ್ನ ಕಲ್ಪಕ 5 ರೂಪ ನೆನ್ಪಿಟ್ಕೊಳ್ರಿ. ಏನೇನು ಎಷ್ಟು ಚಂದ ಹೆಸರವ ನೋಡ್ರಿ. ಅನ್ನದ ಅನ್ನಮಯ ಅನ್ನ ಕಲ್ಪಕ 5 ರೂಪಗಳು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಹೇಳ್ಯಾರ. ಅನಿರುದ್ಧಾದಿ ರೂಪದಲ್ಲಿ ಏನ್ ತಂದಾರಲ್ಲ, ಅನಿರುದ್ಧಾದಿ ರೂಪದಲ್ಲಿ ಏನ್ ತಂದದ್ರಿಂದ ಹಿಂದಿಂದ ಎಲ್ಲ ತಗೋಬೇಕು. ಏನ್ ತಗೋಬೇಕು? ಅನ್ನ 1 ರೂಪ, ಅನ್ನದ 2ನೇ ರೂಪ, ಅನ್ನಾದ 3ನೇ ರೂಪ, ಅನ್ನಮಯ 4ನೇ ರೂಪ, ಅನ್ನ ಕಲ್ಪಕ 5ನೇ ರೂಪ. ಎಷ್ಟು ಚಂದದ ನೋಡ್ರಿ. ಏನೇನವ ನಿಧಾನಕ್ಕೆ ವಿಚಾರ ಮಾಡ್ಕೊಂಡು ಹೇಳ್ರಿ. ಮೊದಲನೇದ್ದು ದೇವರ ಹೆಸರು ಅನ್ನ, ಅವನೇ ಅನ್ನ. ದೇವರ ಹೆಸರೇನು? ಅನ್ನ. ಮನೆಯೊಳಗ ಅನ್ನ ಜಾಸ್ತಿ ಮಾಡ್ರಿ ಅಂತ ಹೇಳ್ತಿರ್ತಾರೆ, ಗೊತ್ತೋ ಇಲ್ಲೋ? ಅನ್ನ ಭಾಳ ಮಾಡ್ಬೇಕು, ಅನ್ನ ಭಾಳ ಮಾಡ್ತಿರ್ತಿರ್ಲಿಲ್ಲ. ಮತ್ತೆ ಸ್ವಲ್ಪ ಇಲ್ಲ, ನಾವು ಅನ್ನ ಎಲ್ಲ ಸ್ವಲ್ಪ ಆಚಾರ
ಯಾಕಂದ್ರೆ ಚಪಾತಿ ಭಕ್ರನ ಜಾಸ್ತಿ ನಮ್ಮಲ್ಲಿ ಅವ ಜಾಸ್ತಿ ಹೋಗ್ತಾವ ಅನ್ನ ಕಡೆ. ಅನ್ನ ಭಾಳ ಮಾಡ್ರಿ ಅಂದ್ರೆ ಭಗವಂತನನ್ನ ಎಲ್ಲಾ ಕಡೆಗೆ ಹೇಳ್ಕೊಂಡು ಬರ್ರಿ ಅಂತ ಅರ್ಥ. ಒಂದು ತೈತ್ರೇಯ ಉಪನಿಷತ್ನಲ್ಲಿ ಅನ್ನಂ ಬಹು ಕುರ್ವೀತ ತದ್ರತಂ ಅಂತದ. ಅನ್ನವನ್ನ ಬಹಳ ಮಾಡ್ರಿ ಅಂದ್ರೆ ದೇವರ ಪ್ರಚಾರವನ್ನ ಮಾಡ್ರಿ ಹೆಚ್ಚೆಚ್ಚು ಅಂತ ಅರ್ಥ. ಅದಕ್ಕೆ ಅನ್ನ ದೇವರ ಹೆಸರು. ಇನ್ನು ಎರಡನೇ ಇದ್ದು ಅನ್ನ ಕೊಡ್ತಾನ. ಅನ್ನ